ನಾವು ಯಾವ ರೀತಿಯಾಗಿ ಆ ಕಡೆಯಿಂದ ಬಾಂಬ್ ಹಾಕ್ತೀವಿ, ಮಿಸೈಲ್ ಹಾಕ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಈ ಟ್ರೇಡ್ ವಾರ್ ಬಹಳ ಪ್ರಮುಖ. ಹರ್ಮಜ್ ಜಲಸಂಧಿ, ಇಲ್ಲಿಂದಲೇ ಆಮದು ಮತ್ತು ರಫ್ತು ಪ್ರಮುಖವಾದಂಥ ಸ್ಥಳ. ಇಲ್ಲಿಂದನೇ ಹೊರಡೋದು ಬರೋದು. ಇದನ್ನು ಒಂದು ವೇಳೆ ಇರಾನ್ ಬಂದ್ ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ಹೊಡೆತ. ಅಮೆರಿಕದ ಮೇಲಿನ ಕೋಪಕ್ಕೆ ಭಾರತಕ್ಕೂ ಇಲ್ಲಿ ಬರೆನಾ? ಬಂದ್ ಮಾಡಿದ್ರೆ 100% ಬರೆ. ಇರಾನ್ನಿಂದ ಹರ್ಮಜ್ ಜಲಸಂಧಿ ಬಂದ್ ಬೆದರಿಕೆ ಹಾಕ್ತಾ ಇರೋದು. ಈಗ ಇರಾನ್ ಹರ್ಮಜ್ ಜಲಸಂಧಿಯಿಂದಲೇ ಹೆಚ್ಚು ಕಚ್ಚಾ ತೈಲ ಆಮದು ಆಗೋದು. ರಾ ಐಟಮ್ಸ್ ಅಲ್ಲಿಂದಲೇ ಆಮದು ಆಗೋದು. ಒಂದು ವೇಳೆ ರಾ ಐಟಮ್ಸ್ ಆಮದು ಆಗಲಿಲ್ಲ ಅಂತಂದರೆ ಇಲ್ಲಿರುವ ರಾ ಐಟಮ್ಸ್ ಏನು ಉಳ್ಕೊಂಡಿದೆ ಅದರ ಬೆಲೆ ಗಗನಕ್ಕೆ ಇರುತ್ತೆ. ಬೇಡಿಕೆ ಜಾಸ್ತಿ ಆದಷ್ಟು ಬೆಲೆ ಜಾಸ್ತಿ ಆಗುತ್ತೆ. ಇದೇ ಅರ್ಥಶಾಸ್ತ್ರದ ನಿಯಮ. ಈ ನಿಯಮ ಅಲ್ಲಿ ಜಲಸಂಧಿಯನ್ನು ಬಂದ್ ಮಾಡಿದ್ರೆ ಅದೇ ರೀತಿಯಾಗಿ ಬೇಡಿಕೆಯಿಂದ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇರಾನ್ ಬೆದರಿಕೆ ಬೆನ್ನಲ್ಲೇ ಜಲಸಂಧಿಯಿಂದ ಹಡಗುಗಳ ತೆರವು ಆಗ್ತಾ ಇರೋದು. ಹರ್ಮಜ್ ಜಲಸಂಧಿಯಿಂದ 50ಕ್ಕೂ ಹೆಚ್ಚು ಹಡಗು ಸ್ಥಳಾಂತರ ಮಾಡಲಾಗಿದೆ. ಇರಾನ್ ವಾರ್ನಿಂಗ್ ಕೊಡ್ತಾ ಇದೆ, ಹರ್ಮಜ್ ಜಲಸಂಧಿಯನ್ನು ನಾವು ಬಂದ್ ಮಾಡ್ತೀವಿ. ನಾವು ಯಾವ ರೀತಿಯಾಗಿ ಆ ಕಡೆಯಿಂದ ಬಾಂಬ್ ಹಾಕ್ತೀವಿ, ಮಿಸೈಲ್ ಹಾಕ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಈ ಟ್ರೇಡ್ ವಾರ್ ಬಹಳ ಪ್ರಮುಖ. ಹರ್ಮಜ್ ಜಲಸಂಧಿ, ಇಲ್ಲಿಂದಲೇ ಆಮದು ಮತ್ತು ರಫ್ತು ಪ್ರಮುಖವಾದಂಥ ಸ್ಥಳ. ಇಲ್ಲಿಂದನೇ ಹೊರಡೋದು ಬರೋದು. ಇದನ್ನು ಒಂದು ವೇಳೆ ಇರಾನ್ ಬಂದ್ ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ಹೊಡೆತ. ಅಮೆರಿಕದ ಮೇಲಿನ ಕೋಪಕ್ಕೆ ಭಾರತಕ್ಕೂ ಇಲ್ಲಿ ಬರೆನಾ? ಬಂದ್ ಮಾಡಿದ್ರೆ 100% ಬರೆ. ಇರಾನ್ನಿಂದ ಹರ್ಮಜ್ ಜಲಸಂಧಿ ಬಂದ್ ಬೆದರಿಕೆ ಹಾಕ್ತಾ ಇರೋದು. ಈಗ ಇರಾನ್ ಹರ್ಮಜ್ ಜಲಸಂಧಿಯಿಂದಲೇ ಹೆಚ್ಚು ಕಚ್ಚಾ ತೈಲ ಆಮದು ಆಗೋದು. ರಾ ಐಟಮ್ಸ್ ಅಲ್ಲಿಂದಲೇ ಆಮದು ಆಗೋದು. ಒಂದು ವೇಳೆ ರಾ ಐಟಮ್ಸ್ ಆಮದು ಆಗಲಿಲ್ಲ ಅಂತಂದರೆ ಇಲ್ಲಿರುವ ರಾ ಐಟಮ್ಸ್ ಏನು ಉಳ್ಕೊಂಡಿದೆ ಅದರ ಬೆಲೆ ಗಗನಕ್ಕೆ ಇರುತ್ತೆ. ಬೇಡಿಕೆ ಜಾಸ್ತಿ ಆದಷ್ಟು ಬೆಲೆ ಜಾಸ್ತಿ ಆಗುತ್ತೆ. ಇದೇ ಅರ್ಥಶಾಸ್ತ್ರದ ನಿಯಮ. ಈ ನಿಯಮ ಅಲ್ಲಿ ಜಲಸಂಧಿಯನ್ನು ಬಂದ್ ಮಾಡಿದ್ರೆ ಅದೇ ರೀತಿಯಾಗಿ ಬೇಡಿಕೆಯಿಂದ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇರಾನ್ ಬೆದರಿಕೆ ಬೆನ್ನಲ್ಲೇ ಜಲಸಂಧಿಯಿಂದ ಹಡಗುಗಳ ತೆರವು ಆಗ್ತಾ ಇರೋದು. ಹರ್ಮಜ್ ಜಲಸಂಧಿಯಿಂದ 50ಕ್ಕೂ ಹೆಚ್ಚು ಹಡಗು ಸ್ಥಳಾಂತರ ಮಾಡಲಾಗಿದೆ. ಇರಾನ್ ವಾರ್ನಿಂಗ್ ಕೊಡ್ತಾ ಇದೆ, ಹರ್ಮಜ್ ಜಲಸಂಧಿಯನ್ನು ನಾವು ಬಂದ್ ಮಾಡ್ತೀವಿ. ನಾವು ಯಾವ ರೀತಿಯಾಗಿ ಆ ಕಡೆಯಿಂದ ಬಾಂಬ್ ಹಾಕ್ತೀವಿ, ಮಿಸೈಲ್ ಹಾಕ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಈ ಟ್ರೇಡ್ ವಾರ್ ಬಹಳ ಪ್ರಮುಖ. ಹರ್ಮಜ್ ಜಲಸಂಧಿ, ಇಲ್ಲಿಂದಲೇ ಆಮದು ಮತ್ತು ರಫ್ತು ಪ್ರಮುಖವಾದಂಥ ಸ್ಥಳ. ಇಲ್ಲಿಂದನೇ ಹೊರಡೋದು ಬರೋದು. ಇದನ್ನು ಒಂದು ವೇಳೆ ಇರಾನ್ ಬಂದ್ ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ಹೊಡೆತ. ಅಮೆರಿಕದ ಮೇಲಿನ ಕೋಪಕ್ಕೆ ಭಾರತಕ್ಕೂ ಇಲ್ಲಿ ಬರೆನಾ? ಬಂದ್ ಮಾಡಿದ್ರೆ 100% ಬರೆ. ಇರಾನ್ನಿಂದ ಹರ್ಮಜ್ ಜಲಸಂಧಿ ಬಂದ್ ಬೆದರಿಕೆ ಹಾಕ್ತಾ ಇರೋದು. ಈಗ ಇರಾನ್ ಹರ್ಮಜ್ ಜಲಸಂಧಿಯಿಂದಲೇ ಹೆಚ್ಚು ಕಚ್ಚಾ ತೈಲ ಆಮದು ಆಗೋದು. ರಾ ಐಟಮ್ಸ್ ಅಲ್ಲಿಂದಲೇ ಆಮದು ಆಗೋದು. ಒಂದು ವೇಳೆ ರಾ ಐಟಮ್ಸ್ ಆಮದು ಆಗಲಿಲ್ಲ ಅಂತಂದರೆ ಇಲ್ಲಿರುವ ರಾ ಐಟಮ್ಸ್ ಏನು ಉಳ್ಕೊಂಡಿದೆ ಅದರ ಬೆಲೆ ಗಗನಕ್ಕೆ ಇರುತ್ತೆ. ಬೇಡಿಕೆ ಜಾಸ್ತಿ ಆದಷ್ಟು ಬೆಲೆ ಜಾಸ್ತಿ ಆಗುತ್ತೆ. ಇದೇ ಅರ್ಥಶಾಸ್ತ್ರದ ನಿಯಮ. ಈ ನಿಯಮ ಅಲ್ಲಿ ಜಲಸಂಧಿಯನ್ನು ಬಂದ್ ಮಾಡಿದ್ರೆ ಅದೇ ರೀತಿಯಾಗಿ ಬೇಡಿಕೆಯಿಂದ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇರಾನ್ ಬೆದರಿಕೆ ಬೆನ್ನಲ್ಲೇ ಜಲಸಂಧಿಯಿಂದ ಹಡಗುಗಳ ತೆರವು ಆಗ್ತಾ ಇರೋದು. ಹರ್ಮಜ್ ಜಲಸಂಧಿಯಿಂದ 50ಕ್ಕೂ ಹೆಚ್ಚು ಹಡಗು ಸ್ಥಳಾಂತರ ಮಾಡಲಾಗಿದೆ. ಇರಾನ್ ವಾರ್ನಿಂಗ್ ಕೊಡ್ತಾ ಇದೆ, ಹರ್ಮಜ್ ಜಲಸಂಧಿಯನ್ನು ನಾವು ಬಂದ್ ಮಾಡ್ತೀವಿ. ನಾವು ಯಾವ ರೀತಿಯಾಗಿ ಆ ಕಡೆಯಿಂದ ಬಾಂಬ್ ಹಾಕ್ತೀವಿ, ಮಿಸೈಲ್ ಹಾಕ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಈ ಟ್ರೇಡ್ ವಾರ್ ಬಹಳ ಪ್ರಮುಖ. ಹರ್ಮಜ್ ಜಲಸಂಧಿ, ಇಲ್ಲಿಂದಲೇ ಆಮದು ಮತ್ತು ರಫ್ತು ಪ್ರಮುಖವಾದಂಥ ಸ್ಥಳ. ಇಲ್ಲಿಂದನೇ ಹೊರಡೋದು ಬರೋದು. ಇದನ್ನು ಒಂದು ವೇಳೆ ಇರಾನ್ ಬಂದ್ ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ಹೊಡೆತ. ಅಮೆರಿಕದ ಮೇಲಿನ ಕೋಪಕ್ಕೆ ಭಾರತಕ್ಕೂ ಇಲ್ಲಿ ಬರೆನಾ? ಬಂದ್ ಮಾಡಿದ್ರೆ 100% ಬರೆ. ಇರಾನ್ನಿಂದ ಹರ್ಮಜ್ ಜಲಸಂಧಿ ಬಂದ್ ಬೆದರಿಕೆ ಹಾಕ್ತಾ ಇರೋದು. ಈಗ ಇರಾನ್ ಹರ್ಮಜ್ ಜಲಸಂಧಿಯಿಂದಲೇ ಹೆಚ್ಚು ಕಚ್ಚಾ ತೈಲ ಆಮದು ಆಗೋದು. ರಾ ಐಟಮ್ಸ್ ಅಲ್ಲಿಂದಲೇ ಆಮದು ಆಗೋದು. ಒಂದು ವೇಳೆ ರಾ ಐಟಮ್ಸ್ ಆಮದು ಆಗಲಿಲ್ಲ ಅಂತಂದರೆ ಇಲ್ಲಿರುವ ರಾ ಐಟಮ್ಸ್ ಏನು ಉಳ್ಕೊಂಡಿದೆ ಅದರ ಬೆಲೆ ಗಗನಕ್ಕೆ ಇರುತ್ತೆ. ಬೇಡಿಕೆ ಜಾಸ್ತಿ ಆದಷ್ಟು ಬೆಲೆ ಜಾಸ್ತಿ ಆಗುತ್ತೆ. ಇದೇ ಅರ್ಥಶಾಸ್ತ್ರದ ನಿಯಮ. ಈ ನಿಯಮ ಅಲ್ಲಿ ಜಲಸಂಧಿಯನ್ನು ಬಂದ್ ಮಾಡಿದ್ರೆ ಅದೇ ರೀತಿಯಾಗಿ ಬೇಡಿಕೆಯಿಂದ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ.
ಇರಾನ್ ಬೆದರಿಕೆ ಬೆನ್ನಲ್ಲೇ ಜಲಸಂಧಿಯಿಂದ ಹಡಗುಗಳ ತೆರವು ಆಗ್ತಾ ಇರೋದು. ಹರ್ಮಜ್ ಜಲಸಂಧಿಯಿಂದ 50ಕ್ಕೂ ಹೆಚ್ಚು ಹಡಗು ಸ್ಥಳಾಂತರ ಮಾಡಲಾಗಿದೆ. ಇರಾನ್ ವಾರ್ನಿಂಗ್ ಕೊಡ್ತಾ ಇದೆ, ಹರ್ಮಜ್ ಜಲಸಂಧಿಯನ್ನು ನಾವು ಬಂದ್ ಮಾಡ್ತೀವಿ. ನಾವು ಯಾವ ರೀತಿಯಾಗಿ ಆ ಕಡೆಯಿಂದ ಬಾಂಬ್ ಹಾಕ್ತೀವಿ, ಮಿಸೈಲ್ ಹಾಕ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಈ ಟ್ರೇಡ್ ವಾರ್ ಬಹಳ ಪ್ರಮುಖ. ಹರ್ಮಜ್ ಜಲಸಂಧಿ ಇಲ್ಲಿಂದಲೇ ಆಮದು ಮತ್ತು ರಫ್ತು ಪ್ರಮುಖವಾದಂಥ ಸ್ಥಳ. ಇಲ್ಲಿಂದನೇ ಹೊರಡೋದು ಬರೋದು. ಇದನ್ನು ಒಂದು ವೇಳೆ ಇರಾನ್ ಬಂದ್ ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ಹೊಡೆತ. ಅಮೆರಿಕದ ಮೇಲಿನ ಕೋಪಕ್ಕೆ ಭಾರತಕ್ಕೂ ಇಲ್ಲಿ ಬರೆನಾ? ಬಂದ್ ಮಾಡಿದ್ರೆ 100% ಬರೆ. ಇರಾನ್ನಿಂದ ಹರ್ಮಜ್ ಜಲಸಂಧಿ ಬಂದ್ ಬೆದರಿಕೆ ಹಾಕ್ತಾ ಇರೋದು. ಈಗ ಇರಾನ್ ಹರ್ಮಜ್ ಜಲಸಂಧಿಯಿಂದಲೇ ಹೆಚ್ಚು ಕಚ್ಚಾ ತೈಲ ಆಮದು ಆಗೋದು. ರಾ ಐಟಮ್ಸ್ ಅಲ್ಲಿಂದಲೇ ಆಮದು ಆಗೋದು. ಒಂದು ವೇಳೆ ರಾ ಐಟಮ್ಸ್ ಆಮದು ಆಗಲಿಲ್ಲ ಅಂತಂದರೆ ಇಲ್ಲಿರುವ ರಾ ಐಟಮ್ಸ್ ಏನು ಉಳ್ಕೊಂಡಿದೆ ಅದರ ಬೆಲೆ ಗಗನಕ್ಕೆ ಇರುತ್ತೆ. ಬೇಡಿಕೆ ಜಾಸ್ತಿ ಆದಷ್ಟು ಬೆಲೆ ಜಾಸ್ತಿ ಆಗುತ್ತೆ. ಇದೇ ಅರ್ಥಶಾಸ್ತ್ರದ ನಿಯಮ. ಈ ನಿಯಮ ಅಲ್ಲಿ ಜಲಸಂಧಿಯನ್ನು ಬಂದ್ ಮಾಡಿದ್ರೆ ಅದೇ ರೀತಿಯಾಗಿ ಬೇಡಿಕೆಯಿಂದ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇರಾನ್ ಬೆದರಿಕೆ ಬೆನ್ನಲ್ಲೇ ಜಲಸಂಧಿಯಿಂದ ಹಡಗುಗಳ ತೆರವು ಆಗ್ತಾ ಇರೋದು. ಹರ್ಮಜ್ ಜಲಸಂಧಿಯಿಂದ 50ಕ್ಕೂ ಹೆಚ್ಚು ಹಡಗು ಸ್ಥಳಾಂತರ ಮಾಡಲಾಗಿದೆ. ಇರಾನ್ ವಾರ್ನಿಂಗ್ ಕೊಡ್ತಾ ಇದೆ, ಹರ್ಮಜ್ ಜಲಸಂಧಿಯನ್ನು ನಾವು ಬಂದ್ ಮಾಡ್ತೀವಿ. ನಾವು ಯಾವ ರೀತಿಯಾಗಿ ಆ ಕಡೆಯಿಂದ ಬಾಂಬ್ ಹಾಕ್ತೀವಿ, ಮಿಸೈಲ್ ಹಾಕ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಈ ಟ್ರೇಡ್ ವಾರ್ ಬಹಳ ಪ್ರಮುಖ. ಹರ್ಮಜ್ ಜಲಸಂಧಿ ಇಲ್ಲಿಂದಲೇ ಆಮದು ಮತ್ತು ರಫ್ತು ಪ್ರಮುಖವಾದಂಥ ಸ್ಥಳ. ಇಲ್ಲಿಂದನೇ ಹೊರಡೋದು ಬರೋದು. ಇದನ್ನು ಒಂದು ವೇಳೆ ಇರಾನ್ ಬಂದ್ ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ಹೊಡೆತ. ಅಮೆರಿಕದ ಮೇಲಿನ ಕೋಪಕ್ಕೆ ಭಾರತಕ್ಕೂ ಇಲ್ಲಿ ಬರೆನಾ? ಬಂದ್ ಮಾಡಿದ್ರೆ 100% ಬರೆ. ಇರಾನ್ನಿಂದ ಹರ್ಮಜ್ ಜಲಸಂಧಿ ಬಂದ್ ಬೆದರಿಕೆ ಹಾಕ್ತಾ ಇರೋದು. ಈಗ ಇರಾನ್ ಹರ್ಮಜ್ ಜಲಸಂಧಿಯಿಂದಲೇ ಹೆಚ್ಚು ಕಚ್ಚಾ ತೈಲ ಆಮದು ಆಗೋದು. ರಾ ಐಟಮ್ಸ್ ಅಲ್ಲಿಂದಲೇ ಆಮದು ಆಗೋದು. ಒಂದು ವೇಳೆ ರಾ ಐಟಮ್ಸ್ ಆಮದು ಆಗಲಿಲ್ಲ ಅಂತಂದರೆ ಇಲ್ಲಿರುವ ರಾ ಐಟಮ್ಸ್ ಏನು ಉಳ್ಕೊಂಡಿದೆ ಅದರ ಬೆಲೆ ಗಗನಕ್ಕೆ ಇರುತ್ತೆ. ಬೇಡಿಕೆ ಜಾಸ್ತಿ ಆದಷ್ಟು ಬೆಲೆ ಜಾಸ್ತಿ ಆಗುತ್ತೆ. ಇದೇ ಅರ್ಥಶಾಸ್ತ್ರದ ನಿಯಮ. ಈ ನಿಯಮ ಅಲ್ಲಿ ಜಲಸಂಧಿಯನ್ನು ಬಂದ್ ಮಾಡಿದ್ರೆ ಅದೇ ರೀತಿಯಾಗಿ ಬೇಡಿಕೆಯಿಂದ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇರಾನ್ ಬೆದರಿಕೆ ಬೆನ್ನಲ್ಲೇ ಜಲಸಂಧಿಯಿಂದ ಹಡಗುಗಳ ತೆರವು ಆಗ್ತಾ ಇರೋದು. ಹರ್ಮಜ್ ಜಲಸಂಧಿಯಿಂದ 50ಕ್ಕೂ ಹೆಚ್ಚು ಹಡಗು ಸ್ಥಳಾಂತರ ಮಾಡಲಾಗಿದೆ. ಇರಾನ್ ವಾರ್ನಿಂಗ್ ಕೊಡ್ತಾ ಇದೆ, ಹರ್ಮಜ್ ಜಲಸಂಧಿಯನ್ನು ನಾವು ಬಂದ್ ಮಾಡ್ತೀವಿ. ನಾವು ಯಾವ ರೀತಿಯಾಗಿ ಆ ಕಡೆಯಿಂದ ಬಾಂಬ್ ಹಾಕ್ತೀವಿ, ಮಿಸೈಲ್ ಹಾಕ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಈ ಟ್ರೇಡ್ ವಾರ್ ಬಹಳ ಪ್ರಮುಖ. ಹರ್ಮಜ್ ಜಲಸಂಧಿ ಇಲ್ಲಿಂದಲೇ ಆಮದು ಮತ್ತು ರಫ್ತು ಪ್ರಮುಖವಾದಂಥ ಸ್ಥಳ. ಇಲ್ಲಿಂದನೇ ಹೊರಡೋದು ಬರೋದು. ಇದನ್ನು ಒಂದು ವೇಳೆ ಇರಾನ್ ಬಂದ್ ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ಹೊಡೆತ. ಅಮೆರಿಕದ ಮೇಲಿನ ಕೋಪಕ್ಕೆ ಭಾರತಕ್ಕೂ ಇಲ್ಲಿ ಬರೆನಾ? ಬಂದ್ ಮಾಡಿದ್ರೆ 100% ಬರೆ. ಇರಾನ್ನಿಂದ ಹರ್ಮಜ್ ಜಲಸಂಧಿ ಬಂದ್ ಬೆದರಿಕೆ ಹಾಕ್ತಾ ಇರೋದು. ಈಗ ಇರಾನ್ ಹರ್ಮಜ್ ಜಲಸಂಧಿಯಿಂದಲೇ ಹೆಚ್ಚು ಕಚ್ಚಾ ತೈಲ ಆಮದು ಆಗೋದು. ರಾ ಐಟಮ್ಸ್ ಅಲ್ಲಿಂದಲೇ ಆಮದು ಆಗೋದು. ಒಂದು ವೇಳೆ ರಾ ಐಟಮ್ಸ್ ಆಮದು ಆಗಲಿಲ್ಲ ಅಂತಂದರೆ ಇಲ್ಲಿರುವ ರಾ ಐಟಮ್ಸ್ ಏನು ಉಳ್ಕೊಂಡಿದೆ ಅದರ ಬೆಲೆ ಗಗನಕ್ಕೆ ಇರುತ್ತೆ. ಬೇಡಿಕೆ ಜಾಸ್ತಿ ಆದಷ್ಟು ಬೆಲೆ ಜಾಸ್ತಿ ಆಗುತ್ತೆ. ಇದೇ ಅರ್ಥಶಾಸ್ತ್ರದ ನಿಯಮ. ಈ ನಿಯಮ ಅಲ್ಲಿ ಜಲಸಂಧಿಯನ್ನು ಬಂದ್ ಮಾಡಿದ್ರೆ ಅದೇ ರೀತಿಯಾಗಿ ಬೇಡಿಕೆಯಿಂದ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇರಾನ್ ಬೆದರಿಕೆ ಬೆನ್ನಲ್ಲೇ ಜಲಸಂಧಿಯಿಂದ ಹಡಗುಗಳ ತೆರವು ಆಗ್ತಾ ಇರೋದು. ಹರ್ಮಜ್ ಜಲಸಂಧಿಯಿಂದ 50ಕ್ಕೂ ಹೆಚ್ಚು ಹಡಗು ಸ್ಥಳಾಂತರ ಮಾಡಲಾಗಿದೆ. ಇರಾನ್ ವಾರ್ನಿಂಗ್ ಕೊಡ್ತಾ ಇದೆ, ಹರ್ಮಜ್ ಜಲಸಂಧಿಯನ್ನು ನಾವು ಬಂದ್ ಮಾಡ್ತೀವಿ. ನಾವು ಯಾವ ರೀತಿಯಾಗಿ ಆ ಕಡೆಯಿಂದ ಬಾಂಬ್ ಹಾಕ್ತೀವಿ, ಮಿಸೈಲ್ ಹಾಕ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಈ ಟ್ರೇಡ್ ವಾರ್ ಬಹಳ ಪ್ರಮುಖ. ಹರ್ಮಜ್ ಜಲಸಂಧಿ ಇಲ್ಲಿಂದಲೇ ಆಮದು ಮತ್ತು ರಫ್ತು ಪ್ರಮುಖವಾದಂಥ ಸ್ಥಳ. ಇಲ್ಲಿಂದನೇ ಹೊರಡೋದು ಬರೋದು. ಇದನ್ನು ಒಂದು ವೇಳೆ ಇರಾನ್ ಬಂದ್ ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ಹೊಡೆತ. ಅಮೆರಿಕದ ಮೇಲಿನ ಕೋಪಕ್ಕೆ ಭಾರತಕ್ಕೂ ಇಲ್ಲಿ ಬರೆನಾ? ಬಂದ್ ಮಾಡಿದ್ರೆ 100% ಬರೆ. ಇರಾನ್ನಿಂದ ಹರ್ಮಜ್ ಜಲಸಂಧಿ ಬಂದ್ ಬೆದರಿಕೆ ಹಾಕ್ತಾ ಇರೋದು. ಈಗ ಇರಾನ್ ಹರ್ಮಜ್ ಜಲಸಂಧಿಯಿಂದಲೇ ಹೆಚ್ಚು ಕಚ್ಚಾ ತೈಲ ಆಮದು ಆಗೋದು. ರಾ ಐಟಮ್ಸ್ ಅಲ್ಲಿಂದಲೇ ಆಮದು ಆಗೋದು. ಒಂದು ವೇಳೆ ರಾ ಐಟಮ್ಸ್ ಆಮದು ಆಗಲಿಲ್ಲ ಅಂತಂದರೆ ಇಲ್ಲಿರುವ ರಾ ಐಟಮ್ಸ್ ಏನು ಉಳ್ಕೊಂಡಿದೆ ಅದರ ಬೆಲೆ ಗಗನಕ್ಕೆ ಇರುತ್ತೆ.
ಬೇಡಿಕೆ ಜಾಸ್ತಿ ಆದಷ್ಟು ಬೆಲೆ ಜಾಸ್ತಿ ಆಗುತ್ತೆ. ಇದೇ ಅರ್ಥಶಾಸ್ತ್ರದ ನಿಯಮ. ಈ ನಿಯಮ ಅಲ್ಲಿ ಜಲಸಂಧಿಯನ್ನು ಬಂದ್ ಮಾಡಿದ್ರೆ ಅದೇ ರೀತಿಯಾಗಿ ಬೇಡಿಕೆಯಿಂದ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇರಾನ್ ಬೆದರಿಕೆ ಬೆನ್ನಲ್ಲೇ ಜಲಸಂಧಿಯಿಂದ ಹಡಗುಗಳ ತೆರವು ಆಗ್ತಾ ಇರೋದು. ಹರ್ಮಜ್ ಜಲಸಂಧಿಯಿಂದ 50ಕ್ಕೂ ಹೆಚ್ಚು ಹಡಗು ಸ್ಥಳಾಂತರ ಮಾಡಲಾಗಿದೆ. ಇರಾನ್ ವಾರ್ನಿಂಗ್ ಕೊಡ್ತಾ ಇದೆ, ಹರ್ಮಜ್ ಜಲಸಂಧಿಯನ್ನು ನಾವು ಬಂದ್ ಮಾಡ್ತೀವಿ.